शुभोदय बच्चों, आप सभी को हिंदी ऑनलाइन क्लास के लिए स्वागत। बच्चों, आज हम हमारे देश तथा देश के सैनिकों के बारे में जानकारी प्राप्त कर लेंगे। यानी शत्रु से देश की रक्षा करना हर भारतीय का प्रत्येक कर्तव्य है। जो इस देश की रक्षा करने में सैनिकों का पात्र क्या है और शत्रु सेना से लड़ते समय हम पीठ दिखाकर मत भागना चाहिए, लेकिन सीना ताककर आगे बढ़ना चाहिए। तभी तो हम विजय माला को पहन सकते हैं। इसी के बारे में हम जानकारी लेंगे। इस विजय माला को पहनने के लिए देश का सैनिक का कर्तव्य क्या है, इसी के बारे में जानेंगे। आज मेरा देश मेरी माँ पाठ के बारे में जानकारी लेंगे। मेरा देश मेरी माँ। सन 1965 की एक शाम हर तरफ शांति का वातावरण था। किसी तरह की कोई आशंका नहीं थी। तभी दुश्मनों ने भारत पर आक्रमण कर दिया। अचानक हुए इस हमले ने भारतीय सेना को चौंका दिया। छुट्टियां बिताने अपने घर गए सैनिकों को तुरंत वापस आने के आदेश भेजे गए। छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया। माँ का ममत्व जाग उठा, आंखों में आंसू भर गए और उन्होंने बेटे को सीने से गला लगा लिया। मेजर का गला भी रूंध गया, पर तुरंत ही मातृभूमि का स्मरण हो आया। युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा, बेटे, इस समय राष्ट्र रक्षा ही प्रत्येक भारतीय का सबसे बड़ा कर्तव्य है। जाओ और दृढ़ता से अपने कर्तव्य का पालन करो। याद रहे, भारतीय परंपरा सीने पर गोली खाने की है, पीठ पर नहीं। युद्ध भीषण रूप से फैलता जा रहा था। इच्चोगिल नहर का मोर्चा भारतीय सेना के लिए चुनौती की दीवार बना खड़ा था। प्रश्न उठा, इस अभेद्य दीवार को तोड़ने की जिम्मेदारी कौन निभाएगा? सन 1965 की एक शाम हर तरफ शांति का वातावरण था। सन 1965 इट मीन्स 1965 1965ರಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ। ये शाम हर तरफ ಶಾಂತಿ का ವಾತಾವರಣ था। ಒಂದು ದಿನ ಸಂಜೆ ಎಲ್ಲ ಕಡೆಯೂ ಎಂತಹ ವಾತಾವರಣ ಇತ್ತು? ನಿಶ್ಶಬ್ದವಾದ ವಾತಾವರಣ, ಅಂದರೆ ಶಾಂತಿಯುತವಾದ ವಾತಾವರಣ ಇತ್ತು। ಅಂದರೆ ಇಲ್ಲೇನು ಅರ್ಥ? ಶಾಂತಿಯುತ ವಾತಾವರಣ ಇತ್ತು ಅಂತಂದರೆ ಯಾವುದೇ ಯುದ್ಧ ಗಲಭೆಗಳು ಅನ್ನೋದು ಇರಲಿಲ್ಲ, ಸಮಾಧಾನ ಸ್ಥಿತಿಯಲ್ಲಿ ಇತ್ತು ದೇಶ। ಕಿಸಿ ತರಹ ಕಿ ಕೋಯಿ ಆಶಂಕಾ ನಹಿ ಥಿ, ಯಾವುದೇ ರೀತಿಯಾದಂಥ ಒಂದು ಗೊಂದಲ, ಭಯ, ಅಯ್ಯೋ ಯಾರು ಯುದ್ಧಕ್ಕೆ ಬರ್ತಾರೋ ಏನೋ ಅನ್ನೋ ಒಂದು ಗೊಂದಲ, ಭಯ ಏನೂ ಇರಲಿಲ್ಲ, ಸಮಾಧಾನವಾಗಿ ಇತ್ತು। ತಭಿ ದುಶ್ಮನೋಂ ನೆ ಭಾರತ್ ಪರ್ ಆಕ್ರಮಣ ಕರ್ ದಿಯಾ, ಅದೇ ಸಮಯದಲ್ಲೇ ದುಶ್ಮನೋನೆ ಅಂದರೆ ಶತ್ರು ಸೇನೆಯವರು ಏನು ಮಾಡಿದ್ರು? ಭಾರತದ ಮೇಲೆ ಆಕ್ರಮಣವನ್ನು ಮಾಡಿಬಿಟ್ರು। ಅಚಾನಕ್ ಹುಯೆ ಇಸ್ ಹಮ್ಲೆನೆ ಭಾರತೀಯ ಸೇನಾಕೋ ಚೌಂಕಾ ದಿಯಾ, ಅಂದರೆ ಯಾವುದೇ ಒಂದು ಸಂದೇಶವನ್ನು ನೀಡ್ದೇನೆ ಸಡನ್ನಾಗಿ ಅವ್ರು ಏನು ಮಾಡಿಬಿಟ್ರು? ಯುದ್ಧಕ್ಕೆ ಅಂತ ಬಂದ್ಬಿಟ್ರು। ಅಕಸ್ಮಾತಾಗಿ ಗೊತ್ತಿಲ್ಲದೇನೆ ಶುರುವಾದಂಥ ಈ ಒಂದು ಆಕ್ರಮಣ, ಹಮಲೆ ಅಂತಂದರೆ ಆಕ್ರಮಣ। ಭಾರತೀಯ ಸೇನಾಕೋ ಕ್ಯಾ ಕಿಯಾ? ಚೌಂಕಾ ದಿಯಾ, ಭಾರತೀಯ ಸೇನೆಗೆ ಗಾಬರಿಯನ್ನು ಹುಟ್ಟಿಸ್ಬಿಡ್ತು। छुट्टियां बिताने अपने घर गए सैनिकों को तुरंत वापस आने के आदेश भेजे गए। ಅಂದರೆ छुट्टियां बिताने अपने अपने घर आए थे सैनिकों ने, उन सैनिकों को तुरंत वापस आने के लिए आमंत्रण भेजे गए। ಅಂದರೆ
ಅವ್ರಿಗೆ ತಕ್ಷಣ ವಾಪಸ್ ಬಂದ್ಬಿಡ್ಬೇಕು ಅನ್ನೋದು ಅಂತ ಹೇಳಿ ಏನು ಮಾಡಿದ್ರು, ಸಂದೇಶವನ್ನು ಕಳಿಸಿದ್ರು. ರಜೆಗಳಿಗೆ ಅಂತ ಮನೆಗಳಿಗೆ ಬಂದಿದ್ದಂಥ ಸೈನಿಕರಿಗೆ ದೇಶದ ಮೇಲೆ ಆಕ್ರಮಣ ನಡೀತಾ ಇದೆ, ಸಡನ್ನಾಗಿ ನೀವು ವಾಪಸ್ ಬಂದ್ಬಿಡಬೇಕು ಅಂತೇಳಿ ಒಂದು ಸಂದೇಶವನ್ನು ಕಳಿಸಲಾಯಿತು. ಚುಟ್ಟಿಯಾ ಬಿತಾ ರಹೆ भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. चुटिया बिता रहे भारतीय सेना के ही एक सैनिक को यानी एक मेजर को ಅಂದರೆ ರಜೆಗಳನ್ನು ಕಳೆಯೋದಿಕ್ಕೆ ಅಂತ ಊರಿಗೆ ಅಂತ ಬಂದಿದ್ದಂಥ ಒಬ್ಬ ಸೈನಿಕನಿಗೆ, ಒಬ್ಬ ಮೇಜರ್ ಅಂದರೆ ಸೈನಿಕನಿಗೆ ಏನು ಆ ಒಂದು ಪತ್ರ ಬಂದು ತಲುಪ್ತು. ಆ ಸಂದೇಶ ಏನಂತ ಬರೆದಿತ್ತು, ನಮ್ಮ ಒಂದು ದೇಶದ ಮೇಲೆ ಸಡನ್ನಾಗಿ ಶತ್ರು ಸೇನೆ ಏನು ಮಾಡಿದೆ, ಆಕ್ರಮಣ ಮಾಡಿದೆ, ಹಾಗಾಗಿ ನೀವು ತಕ್ಷಣ ವಾಪಸ್ಸು ಬರಬೇಕು, ಇಲ್ಲಿ ಯುದ್ಧಕ್ಕಾಗಿ ತಯಾರಾಗಬೇಕು ಅಂತ ಒಂದು ಸಂದೇಶವನ್ನು ಕಳಿಸಿತ್ತು. ಆ ಒಂದು ಸಂದೇಶವನ್ನು ನೋಡಿ ಹೋಗಲು ಏನು ಮಾಡ್ದ, ತಯಾರಿಯನ್ನು ನಡೆಸ್ಕೊಂಡ ಆ ಮೇಜರ್. ತಯಾರಿಯನ್ನು ನಡೆಸ್ಕೊಂಡು ಏನು ಮಾಡ್ದ, ಉನ್ಹೋನೆ ಮಾँ के पैर छूकर प्रणाम किया. ತನ್ನ ತಾಯಿಯ ಕಾಲನ್ನು ಮುಟ್ಟಿ ನಮಸ್ಕರಿಸಿಕೊಂಡ. ಮಾ ಕಾ ಮಮತ್ವ ಜಾಗ್ ಉಠ. ತಾಯಿಯ ಒಂದು ಮಮತ್ವ ಅಂತಂದರೆ ಮಮತೆ, ಪ್ರೀತಿಯ ಒಂದು ವಾತ್ಸಲ್ಯ ಭರಿತ ಮಮತೆ ಏನು ಎದ್ದು ಕೂತ್ಕೊಂತು ಮನಸ್ಸಿನಲ್ಲಿ. ಅಂದರೆ ಏನಪ್ಪ, ಓ ನನ್ನ ಮಗು ಇವಾಗ ಏನಾಗ್ತಾ ಇದ್ದಾನೆ, ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ ಎಂಥ ತಾಯಿಗೂ ಭಯ ಭೀತಿ ಅನ್ನೋದು ಬಂದೇ ಬರುತ್ತಲ್ಲ. ಪ್ರೀತಿ ಅನ್ನೋದು ದುಃಖದ ರೀತಿಯಲ್ಲಿ ತುಂಬಿ ಬರುತ್ತೆ ಆ ಟೈಮಲ್ಲಿ. ಯಾಕಪ್ಪ ಅಂತಂದರೆ ಯುದ್ಧ ನಡೀತಾ ಇದೆ, ಯುದ್ಧಕ್ಕೆ ಅಂತ ಹೋಗ್ತಾನೆ, ಏನಾಗುತ್ತೋ ಏನೋ ಒಂದು ಭಯ. ಆಂಕೋಮೆ ಆನ್ಸು ಭರ್ಗಯೇ, ಕಣ್ಣಿನ ತುಂಬ ನೀರು ತುಂಬಿಕೊಂಡ್ಬಿಡ್ತು. और उन्होंने बेटे को सीने से लगा लिया. माँ ने क्या किया, अपने बेटे को सीने से लगा लिया. ತನ್ನ ತಾಯಿ ತನ್ನ ಮಗುವನ್ನು ಏನು ಮಾಡ್ಕೊಂಡ್ಲು, ಎದೆಗೆ ಅಪ್ಪಿಕೊಂಡ್ಲು, ಬಾಚಿ ತಬ್ಬಿಕೊಂಡ್ಲು ನೋವಿನಿಂದ, ದುಃಖದಿಂದ. ಮೇಜರ್ ಕಾ ಗಲಾ ಭಿ ರೂಂದ್ ಗಯಾ. जो माँ ने अपने बेटे को सीने से गला लगा लिया तब क्या हुआ, ಮೇಜರ್ ಕಾ ಗಲಾ ಭಿ ರೂಂದ್ ಗಯಾ. ತನ್ನ ತಾಯಿ ಏನು ಮಾಡಿದ್ಲು, ಎದೆಗೆ ಅಪ್ಪಿಕೊಂಡ್ಲು ಆ ಒಂದು ಮೇಜರನ್ನು ಅಪ್ಕೊಂಡು ಕಣ್ಣಿನ ತುಂಬ ನೀರು ತುಂಬಿಸ್ಕೊಂಡಿದ್ದೇನೆ ಆಕೆ. ಅವನಿಗೂ ಕೂಡ, ಆ ಮೇಜರ್ಗೂ ಕೂಡ ಗಂಟಲ್ಲಿ ಏನಾಗೋಯ್ತು, ಕಟ್ಟಿದಂಗೆ ಆಯಿತು. ಅಂದರೆ ದುಃಖ ಜಾಸ್ತಿ ಆಯಿತು. ಗೊತ್ತಿದೆಯಲ್ಲ, ನಾವು ನೋವನ್ನು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂದರೆ ಗಂಟ್ಲೆಲ್ಲ ನೋವು ಬಂದುಬಿಡುತ್ತೆ ನೋಡಿ. ಕಣ್ಣಲ್ಲಿ ನೀರು ಬರ್ದಿರ ಜೋರಾಗಿ ಹತ್ಬಿಟ್ರೆ ಅದೊಂಥರ, ಅಳ್ದಿರೋ ದುಃಖನ ಹಂಗೆ ಬಿಗಿ ಹಿಡಿತಾ ಇದ್ದೀವಿ ಅಂತಂದರೆ ಗಂಟ್ಲೆ ಒಂಥರ ನೋವು ಬಂದಂಗಾಗುತ್ತೆ. ಆ ರೀತಿ ತನ್ನ ತಾಯಿ ಅಳ್ತಾಳೆ ಅಂತ ಏನು ಮಾಡ್ದ ಮೇಜರು, ನೋವನ್ನು ಬಿಗಿ ಹಿಡ್ದ. ಅವಾಗ ಗಲಾಬಿ ರೂಂದ್ ಗಯ ಅಂದರೆ ಗಂಟಲು ಬಿಗಿ ಹಿಡ್ದ, ನೋವನ್ನು ಅಲ್ಲೇ ಅದಿಮಿಟ್ಟ. ಪರ್ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ್ ಓ ಆಯಾ. ಆದರೆ ಆತನಿಗೆ ತಕ್ಷಣ ಮಾತೃಭೂಮಿಯ ನೆನಪು ಬಂತು. ಓ, ನಾನು ಹತ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ನನ್ನ ಕರ್ತವ್ಯ ಏನು, ದೇಶ ರಕ್ಷಣೆ ಮಾಡುವುದೇ ನನ್ನ ಕರ್ತವ್ಯ ಅಂತ ಆತ ಏನು ಮಾಡ್ದ, ಸಡನ್ನಾಗಿ ತನ್ನ ಮಾತೃಭೂಮಿಯನ್ನು ನೆನೆಸ್ಕೊಂಡ. युद्ध भूमि को जाते हुए पुत्र के सिर पर हाथ रखा, आशीर्वाद देते हुए माँ ने कहा. फिर युद्ध भूमि को जाते हुए पुत्र के सिर पर हाथ रखा. माँ ने क्या किया, युद्ध भूमि के लिए जाने के लिए तैयार हुआ था ना, अपने बेटे के सिर पर हाथ रख कहा. ಅಂದರೆ ತಾಯಿ ಏನು ಮಾಡ್ತಾಳೆ, ಯುದ್ಧ ಭೂಮಿಗಾಗಿ ಹೋಗಲು ತಯಾರಾಗಿ ನಿಂತಿದ್ನಲ್ಲ ಮಗ, ಆಶೀರ್ವಾದ ತಗೊತಾ ಇದ್ದಾನಲ್ಲ, ತನ್ನ ತಾಯಿಯ ಕಾಲನ್ನು ಮುಟ್ಟಿ ಆಶೀರ್ವಾದ ತಗೊತಾ ಇದ್ದಾನಲ್ವಾ, ಆ ಮಗನ ಒಂದು ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ನೀಡುತ್ತಾ ಈ ರೀತಿ ಹೇಳ್ತಾ ಇದ್ದಾಳೆ. ಮಾನೆ ಕಹಾ, ಏನಂತ ಹೇಳ್ತಾ ಇದ್ದಾರೆ ತಾಯಿ, ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ. ಮಗನೇ, ಈ ಟೈಮಲ್ಲಿ ಪ್ರತ್ಯೇಕ ಭಾರತೀಯನ ಒಂದು ಕರ್ತವ್ಯ ಏನಪ್ಪ ಅಂತಂದರೆ ರಾಷ್ಟ್ರವನ್ನು ರಕ್ಷಣೆ ಮಾಡುವುದು. ಹರ್ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ, ಬಹುದೊಡ್ಡದಾದ ಕರ್ತವ್ಯ. ಜಾವೋ और दृढ़ता से अपने ಕರ್ತವ್ಯ ಕಾ ಪಾಲನ್ ಕರೋ. ಹೋಗು, ನೀನು ಗಟ್ಟಿ ನಿರ್ಧಾರವಾಗಿ ದೃಢವಾಗಿ ನೀನು ನಿನ್ನ
ಕರ್ತವ್ಯವನ್ನು ನಿಭಾಯಿಸು. याद रहे भारतीय परंपरा सीने पर गोली खाने की है, पीठ पर नहीं. माँ ने अपने बेटे से कहती है, क्या कहती है? जाओ, दृढ़ता से अपने कर्तव्य का ಪಾಲನ್ ಕರೋ, ಹೋಗು, ದೃಢತೆಯಿಂದ ನಿನ್ನ ಕರ್ತವ್ಯವನ್ನ ಪಾಲನೆ ಮಾಡು. ಮತ್ತೆ ಇನ್ನೊಂದನ್ನ ನೆನಪಿಟ್ಕೊ ಅಂತ ಹೇಳ್ತಾ ಇದ್ದಾಳೆ. ಯಾದ್ ರಹೆ ಏನು? ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ನೆನಪಿದ್ಯಾ? ಯಾದ್ ರಹೆ, ನೆನಪಿರಲಿ. ಏನನ್ನೋದು ನೆನಪಿರಲಿ? ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಏನಪ್ಪ ಅಂತಂದ್ರೆ, ನಮ್ಮ ಒಂದು ಭಾರತೀಯ ಪರಂಪರೆಯಲ್ಲಿ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ನಾವು ಧೈರ್ಯದಿಂದ ಮುನ್ನುಗ್ಗಿ ಎದೆಗೆ ಒಂದು ಗುಂಡೇಟನ್ನು ತಿಂದು ಸಾವನ್ನಾದರೂ ಅಪ್ಪಬಹುದೇ ಹೊರತು ಬೆನ್ನು ತೋರಿಸಿ ಹಿಂದಕ್ಕೆ ಓಡಬಾರ್ದು. ಪೀಠ್ ಪರ್ ನಹಿ ಅಥವಾ ಬೆನ್ನಿಗೆ ಗುಂಡೇಟು ತಿನ್ನುವುದಲ್ಲ, ಅಂದರೆ ಹೆದರ್ಕೊಂಡು ಓಡುವುದಲ್ಲ ಅಂತ ಇಲ್ಲಿ ಅರ್ಥ ಆಯ್ತಾ? ಅಂದರೆ ಏನು? ಶತ್ರುಗಳು ಹೊಡಿತಾ ಇದ್ರೆ ಇನ್ನು ಬೆನ್ನಿಗೆ ಬಿದ್ರೂ ಏನು ಮಾಡೋಕ್ಕಾಗುತ್ತೆ ಅನ್ನೋದಲ್ಲ ಅರ್ಥ. ನಾವು ಶತ್ರುಗಳನ್ನು ಎದುರಿಸೋಕ್ಕೆ ಮುನ್ನುಗ್ಗಬೇಕು ಅನ್ನೋದು ಇಲ್ಲಿ ಯಾವುದರ ಅರ್ಥ ಬರುತ್ತೆ? ಎದೆಗೆ ಗುಂಡೇಟು ತಿನ್ನುವುದು ಅಂತ. ಶತ್ರುಗಳನ್ನು ನೋಡಿ ಭಯಪಟ್ಟು ಓಡೋಗೋದು ಏನಂತ ಅರ್ಥ ಬರುತ್ತೆ? ಬೆನ್ನಿಗೆ ಗುಂಡೇಟು ತಿನ್ನುವುದು ಅಂತ ಅರ್ಥ. ಹಾಗಾಗಿ ನೆನಪಿರಲಿ, ಪ್ರತಿಯೊಬ್ಬ ಭಾರತೀಯನ ಒಂದು ಕರ್ತವ್ಯ ಏನಪ್ಪ ಅಂತಂದರೆ, ಮುನ್ನುಗ್ಗಿ ದೇಶವನ್ನು ರಕ್ಷಣೆ ಮಾಡಬೇಕು ಅಂದರೆ ಪ್ರಾಣವನ್ನು ಕೊಡೋಕ್ಕೂ ರೆಡಿ ಇರಬೇಕು, ಎದೆಗೆ ಗುಂಡೇಟನ್ನು ತಿನ್ನುವುದು. ಯುದ್ಧ ಭೀಷಣ ರೂಪಸೆ ಪೈಲ್ತಾ ಜಾ ರಹಾ ಥಾ. ಇನ್ನು ಮಗ ಹೋದ ಯುದ್ಧಕ್ಕೆ ಹೋದ ನಂತರದ ಸ್ಟೋರಿ ಇಲ್ಲಿ ಹೇಳ್ತಾ ಇದ್ದಾರೆ. ಜಬ್ ತಕ್ छुट्टियां बिताने के लिए सैनिक अपने घर आए थे और अचानक हुए हमले से क्या हुआ? छुट्टियां बिताने आए से हर सैनिकों ने तुरंत वापस आने के लिए आमंत्रण भेजा था. तब छुट्टियां बिताने के लिए आए सैनिक ने क्या किया, यानी मेजर ने क्या किया? जाने के लिए, युद्ध भूमि जाने के लिए तैयार हुआ और अपनी माँ का पैर छूकर प्रणाम किया. तब माँ तथा बेटे दोनों के बीच में ममत्व का जाग उठा और अपनी माँ ने अपने बेटे से ये कहते हैं, देखो बेटा, इस समय राष्ट्र रक्षा ही प्रत्येक कर्तव्य है. जाओ, दृढ़ता से अपने कर्तव्य का पालन करो और भारतीय परंपरा सीने पर गोली खाने की है, पीठ पर नहीं. ಇಲ್ಲಿಯವರೆಗೂ ಏನಪ್ಪ ಹೇಳಿದ್ರಂದ್ರೆ, ರಜೆಗಳನ್ನ ಕಳೆಯೋದಿಕ್ಕೆ ಅಂತ ಊರಿಗೆ ಅಂತ ಸೈನಿಕ ವಾಪಸ್ಸು ಬಂದಿದ್ದ. ಅಂತಹ ಟೈಮಲ್ಲಿ ಅಕಸ್ಮಾತಾಗಿ ಶತ್ರು ಸೇನೆ ಭಾರತದ ಮೇಲೆ ಏನು ಮಾಡ್ತು? ಆಕ್ರಮಣವನ್ನು ಮಾಡ್ತು. ಆವಾಗ ಯಾರ್ಯಾರು ರಜೆಗಳಿಗೆ ಹೋಗಿದ್ರು ಎಲ್ಲ ಸೈನಿಕರು ತಕ್ಷಣ ವಾಪಸ್ ಬರಬೇಕು, ಇಲ್ಲಿ ಯುದ್ಧಕ್ಕಾಗಿ ತಯಾರಾಗಬೇಕು ಅಂತ ಪತ್ರವನ್ನು ಕಳಿಸಿದ್ರು. ಅದನ್ನು ನೋಡಿ ಏನು ಮಾಡ್ದ ಮೇಜರು? ಹೊರಡಲಿಕ್ಕೆ ತಯಾರಾದ. ತನ್ನ ತಾಯಿಯ ಒಂದು ಪಾದಕ್ಕೆ ಬಿದ್ದು ನಮಸ್ಕಾರವನ್ನು ಮಾಡಿಕೊಂಡಾಗ ತಾಯಿ ಮತ್ತು ಮಗ ಇಬ್ಬರ ನಡುವೆ ಒಂದು ಪ್ರೀತಿ ವಾತ್ಸಲ್ಯ, ಮಮತೆಯ ವಾತ್ಸಲ್ಯ ಅನ್ನೋದು ಚಿಗುರು ಹೊಡಿತು. ಅಂತಹ ಟೈಮಲ್ಲಿ ತಕ್ಷಣ ಮಾತೃಭೂಮಿ ನೆನಪು ಬಂತು. ಆಗ ತಾನು ತನ್ನ ತಾಯಿಯ ಕಾಲಿಗೆ ಬಿದ್ದಾಗ ತಾಯಿ ಏನು ಹೇಳ್ತಾಳೆ? ಹೋಗು ಮಗನೇ, ಚಿಂತೆ ಮಾಡಬೇಡ, ಈ ಟೈಮಲ್ಲಿ ರಾಷ್ಟ್ರ ರಕ್ಷಣೆನೇ ಪ್ರಮುಖ ಕರ್ತವ್ಯ. ಇನ್ನೊಂದು ಮಾತು ನೆನಪಲ್ಲಿ ಇರಲಿ, ನೆನಪಿದೆಯಲ್ವಾ? ನಮ್ಮ ಭಾರತೀಯ ಪರಂಪರೆ ಎಂತಹದ್ದು? ಗುಂಡೇಟನ್ನು ಎದೆಗೆ ತಿನ್ನುವಂತಹದ್ದು, ಬೆನ್ನು ತೋರಿಸಿ ಹೋಗುವುದಂಥದ್ದಲ್ಲ ಅಂತ ಹೇಳಿ ಕಳಿಸ್ತಾಳೆ. ಇಷ್ಟು ಆಯಿತು. ಇಲ್ಲಿಂದ ಮುಂದೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಯುದ್ಧಕ್ಕೆ ಹೋಗಿ ಜಾಯಿನ್ ಆಗಿಬಿಟ್ಟಿದ್ದಾನೆ ಮೇಜರ್. ಇವಾಗ ಹೋಗಿ ಆಲ್ರೆಡಿ ಯುದ್ಧದಲ್ಲಿ ನಿಂತಿದ್ದಾನೆ ಮೇಜರ್. ಯುದ್ಧ ಭೀಷಣ ರೂಪಸೆ ಪೈಲ್ತಾ ಜಾ ರಹಾ ಥಾ. ಯುದ್ಧ ತುಂಬ ಯಾವ ರೀತಿ ನಡೀತಾ ಇದೆ? ಭೀಷಣ ರೂಪಸೆ ಪೈಲ್ತಾ ಜಾ ರಹಾ ಥಾ, ತುಂಬ ಘೋರವಾಗಿ ಇದಾಗಿ ಯುದ್ಧ ನಡೀತಾ ಇದೆ. ಪೈಲ್ತಾ ಜಾ ರಹಾ ಥಾ. इच्चोगिल नहर को मोर्चा भारतीय सेना के लिए चुनौती की दीवार बना खड़ा था. प्रश्न उठा, इस अभेद्य दीवार को तोड़ने की जिम्मेदारी कौन निभाएगा? ಯುದ್ಧ ಭೀಷಣ ರೂಪಸೆ ಪೈಲ್ತಾ ಜಾ ರಹಾ ಥಾ. ಯುದ್ಧ ಯಾವ ರೀತಿ ನಡೀತಾ ಇದೆ? ತುಂಬಾನೇ ಘೋರವಾಗಿ ನಡೀತಾ ಇದೆ. ತುಂಬ ನೋಡೋದಕ್ಕೆ ಅಬ್ಬಾ ಅನ್ನೋದು ಭಯಾನಕರವಾಗಿ ನಡೀತಾ ಇದೆ. ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ. ಈ ಇಚ್ಚೋಗಿಲ್ ನಹರ್ ಅದು
ಈ ಚೋಗಿಲ್ ನಹರ್ ಎಂಬುದು ಎಲ್ಲಿದೆಯಪ್ಪ ಅಂತಂತಂದರೆ ಲಾಹೋರ್ ಸೆ 14 ಕಿಲೋಮೀಟರ್ ಕಿ ದೂರಿ ಪರ್ ಹೈ. ಇದು ಲಾಹೋರ್ನಿಂದ 14 ಕಿಲೋಮೀಟರ್ ದೂರದಲ್ಲಿ ಇದೆ ಈ ಚೋಗಿಲ್ ಎಂಬ ಒಂದು ನಹರ್. ಅರ್ಥ ಆಯ್ತಾ? ಇದರ ಒಂದು ಸೇನೆಯನ್ನು ಈ ಚೋಗಿಲ್ ನಹರದ ಸೇನೆ ಬಂದಿದೆಯಲ್ಲ ನಮ್ಮ ಒಂದು ಭಾರತೀಯ ಸೇನೆಯ ಮೇಲೆ ಯುದ್ಧಕ್ಕಾಗಿ, ಆ ಒಂದು ಸೇನೆ ಯಾವ ರೀತಿ ಆಗಿದೆಯಪ್ಪ ಭಾರತೀಯರಿಗೆ ಅಂತಂದರೆ, ಒಂದು ಗಟ್ಟಿಯಾದಂಥ ಗೋಡೆಯನ್ನು, ಹೊಡೆಯಲು ಅಸಾಧ್ಯವಾದಂಥ ಗೋಡೆಯನ್ನು ಕೊಟ್ಟು, ಇದು ಆಯ್ಕೆ ಮಾಡಿ ಕೊಟ್ಟಿರುವ ಗೋಡೆ, ಗಟ್ಟಿಯಾಗಿರುವಂಥ ಗೋಡೆ, ನಿನಗೆ ಈ ಶಕ್ತಿ ಅನ್ನೋದೇ ಇದ್ದರೆ, ತಾಕತ್ತು ಅನ್ನೋದೇ ಇದ್ದರೆ ಈ ಗೋಡೆಯನ್ನು ಒಡಿ ಅನ್ನೋ ರೀತಿಯಲ್ಲಿ ಗಟ್ಟಿಯಾದ ಗೋಡೆಯನ್ನು ಆಯ್ಕೆ ಮಾಡಿ ಕೊಟ್ಟಿರೋ ರೀತಿಯಲ್ಲಿದೆ ಆ ಇಚ್ಚೋಗಿಲ್ನ ಸೇನೆ. ಅರ್ಥ ಆಯ್ತಾ? ಚುನೌತಿ ಕಿ ದೀವಾರ್ ಬನಾ ಕಡಾತ ಅಂದರೆ ಯುದ್ಧಕ್ಕೆ ಯಾವ ರೀತಿ ಪ್ರೇರಣೆಯಾಗಿ ಕರೆಯುತ್ತಿದೆ ಅಂದರೆ ಗಟ್ಟಿ ಗೋಡೆಯಾಗಿ ನಿಂತಿದೆ. ಪ್ರಶ್ನೆ ಉಠಾ, ಇಸ್ ಅಭೇದ್ಯ ದೀವಾರ್ ಕೋ ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗಾ. ಇಲ್ಲಿ ಒಂದು ಪ್ರಶ್ನೆ ಎದ್ದು ಕೂತ್ಕೊಂತು, ಈ ಒಂದು ಅಭೇದ್ಯ ದೀವಾರ್ ಅಂತಂದರೆ ಹೊಡೆಯಲು ಅಸಾಧ್ಯವಾಗಿರುವಂಥ ಈ ಗಟ್ಟಿಯಾದಂಥ ಈ ಒಂದು ಸೇನೆಯನ್ನು ಮುರಿಯುವರು ಯಾರು ಎಂಬ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡಲು ಶುರುವಾಯಿತು. ಇಲ್ಲಿವರೆಗೂ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಆ ಒಂದು ಅಭೇದ್ಯವಾದ ಗೋಡೆಯನ್ನು ಹೊಡೆಯುವ ಒಂದು ಇದು ಯಾರು ತಗೊತಾರೆ ಜವಾಬ್ದಾರಿಯನ್ನು ಅನ್ನೋದು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದ.